ಬ್ಯಾಚುಲರ್ ಲೈಫ್ ತುಂಬಾ ಕಷ್ಟ ಗಾಯ್ಸ್. ಮನೆಯಲ್ಲೋ ಅವರೆಲ್ಲೋ ಬೇರೆ ಕಡೆ ಎಲ್ಲ ಹೋಗ್ಬಿಟ್ಟು ಕೆಲಸ ಮಾಡ್ತಿರ್ತಾರೆ. ಊಟದ ಪ್ರಾಬ್ಲಮ್ಮು, ಅರ್ಜೆಂಟ್ ಆಗಿ ಏನಾದ್ರು ಮಾಡ್ಕೋಬೇಕನ್ಸಿದ್ರೆ ಈ ತರ ಮಾಡಿದ್ರೆ ಸಾಕು, ಫಟಾಫಟ್ ಆಗಿ ಈ ರೆಸಿಪಿಯನ್ನು ತಯಾರಾಗುತ್ತೆ. ಬನ್ನಿ ಅವ್ರಿಗೋಸ್ಕರ ಈ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ನಿಮ್ ಜೊತೆ. ಒಂದು ಟೊಮೊಟೊ, ಒಂದು ಆಲೂಗಡ್ಡೆ, 4-5 ಮೆಣಸಿನ್ಕಾಯಿ, 4 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ನಿಂಬೆಹಣ್ಣು. ಎಲ್ಲ ತರಕಾರಿನ ನಾನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಆಲೂಗಡ್ಡೆ ಮೇಲೆ ಸಿಪ್ಪೆ ಇರುತ್ತಲ್ವಾ ಗಾಯ್ಸ್, ಈ ತರ ತೆಗಿಬೇಕು. ಬೇಗ ಎದ್ದು ಆಫೀಸ್ ಹೋಗೋದು ಒಂದು ಟೆನ್ಷನ್ ಇರುತ್ತೆ, ಏನ್ ಮಾಡ್ಬೇಕು ಏನಿಲ್ಲ ಅನ್ನೋ ಟೆನ್ಷನ್ ಇರುತ್ತೆ. ಇವಾಗ ನಾನು ಸಿಪ್ಪೆ ತೆಗೆದ್ಬಿಟ್ಟು ಆಲೂಗಡ್ಡೆ ಇದೆ ಅಲ್ವಾ, ಅದನ್ನ ಸಣ್ಣ ಕಟ್ ಮಾಡ್ಕೊಂತ ಇದ್ದೀನಿ. ಕಟ್ ಮಾಡ್ಕೊಂಡು ಹಾಗೆ ಇಡಬಾರ್ದು ಗಾಯ್ಸ್, ಯಾಕಂದ್ರೆ ಅದು ಕಪ್ಪಾಗಿ ಬರುತ್ತೆ ಬಾಳ ಹೊತ್ತು ಹಾಗೆ ಬಿಟ್ಬಿಟ್ರೆ. ಇದು ನೀರಿಟ್ಟಿದ್ದೀನಿ ನಾನು ಒಂದು ಬೌಲಲ್ಲಿ, ಕಟ್ ಮಾಡ್ಬಿಟ್ಟು ಆ ಬೌಲಿಗೆ ನಾನು ಹಾಕ್ತಾ ಇದ್ದೀನಿ. ಇವಾಗ ನೋಡಿ, ಈ ತರ ಬೌಲಿಗೆ ಹಾಕ್ಬೇಕು. ನೀರಲ್ಲಿ ಹಾಕಿದ್ರೆ ಅದು ಕಪ್ಪು ಆಗಲ್ಲ, ಈ ತರ ಹಾಕಬೇಕು. ಇವಾಗ ನಾನು ಈರುಳ್ಳಿ ಹೆಚ್ಕೊಂತ ಇರ್ತೀನಿ. ನೋಡಿ, ಈ ತರ ಹೆಚ್ಚಬೇಕು, ಸಣ್ಣಗೆ ಹೆಚ್ಚಿದ್ರೆ ಸಾಕು. ಗಾಯ್ಸ್, ಬ್ಯಾಚುಲರ್ ತುಂಬಾ ಕಷ್ಟ ಪಡ್ತಾ ಇರ್ತಾರೆ ಆಫೀಸ್ಗೆ ಹೋಗೋ ಟೈಮಲ್ಲಿ, ಮತ್ತೆ ಸಾಯಂಕಾಲ ಬಂದ್ರೆ ರಾತ್ರಿ ಊಟಕ್ಕೆ. ಅಂತವ್ರು ಈ ತರ ಅಡಿಗೆ ಮಾಡ್ಕೊಂಡು ತಿನ್ಬೋದು, ತುಂಬಾ ಫಾಸ್ಟ್ನು ಆಗುತ್ತೆ. ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ, ಆಲೂಗಡ್ಡೆ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ನಿಂಬೆ ಹಣ್ಣು ಇದ್ರೆ ಸಾಕು. ರೈಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರೈಸ್ ಅನ್ನು ಒಂದ್ ಪಾತ್ರೆಯಲ್ಲಿ ಬೇಯಿಸ್ಕೊಂಡು ತಯಾರು ಮಾಡ್ಕೊಂಡು ಇಟ್ಕೋಬೇಕು. ಅದು ಅಡ್ವಾನ್ಸ್. ಇಲ್ಲಪ್ಪ ರೈಸ್ ಇಲ್ಲ, ನಾವು ಬೇಯಿಸಿದ ರೈಸು ಮೆಕ್ಕಿದ್ದು ಇದೆ, ಆ ತರ ಎಲ್ಲ ಇದ್ರೆ ಈ ತರಾನು ಫಟಾಫಟ್ ಆಗಿ ಮಾಡ್ಕೋಬಹುದು. ನಿಂಬೆ ಹಣ್ಣು ಹಾಕಿದ್ರೆ ಅದು ಎಷ್ಟೊತ್ತು ಇಟ್ಟಿದ್ರು ಕೆಡೋದಿಲ್ಲ, ಚೆನ್ನಾಗಿರುತ್ತೆ. ರಾತ್ರಿ ಮಾಡಿರೋ ಮಿಕ್ಕಿರೋ ರೈಸ್ ಇದ್ರೂನು ಅದರಿಂದಾನು ಮಾಡ್ಬೋದು. ಇವಾಗ ನಾನು ರಾತ್ರಿ ಉಳಿದಿರೋ ರೈಸ್ ಇಂದಾನೇ ಮಾಡ್ತಾ ಇದ್ದೀನಿ, ಫಟಾಫಟ್ ಆಗಿ ಮಾಡ್ಬೋದು. ಇವಾಗ ರಾತ್ರಿನೇ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಬೆಳಗ್ಗೆ ಈ ತರ ಮಾಡ್ಕೋಬಹುದು ಬ್ಯಾಚುಲರ್ ಇದ್ರೆ. ಇಲ್ಲ ನಾನು ಇವಾಗೆ ರೈಸ್ ಬೇಯಿಸಿ ಮಾಡ್ತೀನಿ ಅಂದ್ರೆ ಬೇಗನೆ ಎದ್ದು ರೈಸ್ ಬೇಯಿಸ್ಬೇಕು. ಸ್ವಲ್ಪ ಹೊತ್ತು ಒಂದ್ ಗ್ಲಾಸ್ ರೈಸ್ಗೆ 2 ಗ್ಲಾಸ್ ನೀರಿಟ್ಟು ಬೇಯಿಸ್ಕೊಂಡು ಈ ತರ ಎಲ್ಲ ರೆಡಿ ಆಗೋಷ್ಟ್ರಲ್ಲಿ ಅದು ರೈಸ್ ಅನ್ನು ಬೌಲ್ ಆಗುತ್ತೆ ಅಷ್ಟ್ರಲ್ಲಿ. ನೋಡಿ, ಇವಾಗೆಲ್ಲ ರೆಡಿ ಮಾಡಿದೆ. ನಾನು ಆಲೂಗಡ್ಡೆಯನ್ನು ಬೌಲಲ್ಲಿ ಹಾಕಿಟ್ಟಿದ್ನಲ್ವಾ, ಅದು ಹಾಗೆ ಇದೆ ನೀರಲ್ಲಿ. ಇವಾಗ ಒಂದೊಂದಾಗಿ ನಾನು ರೆಡಿ ಮಾಡ್ಕೊಂಡೆ, ಎಲ್ಲ ಹೆಚ್ಚಿಟ್ಕೊಂಡೆ. ನೀವು ಈ ತರ ಹೆಚ್ಚಿಟ್ಕೊಂಡಷ್ಟರಲ್ಲಿ ನಿಮ್ ರೈಸ್ ಅನ್ನು ಬೌಲ್ ಆಗುತ್ತೆ. ನೀವು ಬಿಸಿ ಅನ್ನದ ಜೊತೆಯನ್ನು ಮಾಡ್ಬೋದು, ಇದು ರೆಡಿ ಮಾಡ್ಬೋದು. ತುಂಬಾ ಈಸಿ ಆಗಿದೆ ಮಾಡೋದಷ್ಟೇ, ಇದು ಹೆಚ್ಚಿಟ್ಕೊಳೋದಷ್ಟೇ ಕಷ್ಟ ಆಗೋದು. ಇವಾಗೆಲ್ಲ ರೆಡಿ ಆಗೈತೆ, ಬನ್ನಿ ಗಾಯ್ಸ್ ಮುಂದಿನ ಸ್ಟೆಪ್ ನೋಡೋಣ. ಬ್ಯಾಚುಲರ್ ಆಲೂ ಬಾತ್ ಹೇಗ್ ಮಾಡೋದು ನೋಡೋಣ. ಕಡಾಯಿ ಗ್ಯಾಸಿನ ಮೇಲೆ ಇಟ್ಟಿದ್ದೀನಿ, ಗ್ಯಾಸ್ ಆನ್ ಆಗಿದೆ. ಅದರಲ್ಲಿ 2 ಸ್ಪೂನ್ ಅಷ್ಟು ನಾನು ಆಯಿಲ್ ಹಾಕ್ತಾ ಇದ್ದೀನಿ. ನೋಡಿ, ಆಯಿಲ್ ಅನ್ನು ಜಾಸ್ತಿನೇ ಹಾಕೋದು, ಅದರಲ್ಲಿ ಸ್ವಲ್ಪ ಜಾಸ್ತಿ ಆಯಿಲ್ ಇದ್ರೇನೆ ಚೆನ್ನಾಗಿ ರುಚಿ ಬರೋದು. ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕ್ತಾ ಇದ್ದೀನಿ. ಇದರ ನಂತರ ಅದು ಸ್ವಲ್ಪ ಚಟ್ಪಟ ಅಂತ ಕೆಂಪಾಗಲಿ. ಆಮೇಲೆ ನಾನು ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಒಣಗಿದೆ ಕರಿಬೇವಿನ ಸೊಪ್ಪು, ನೀವು ಹಸಿ ಇದ್ರೆ ಹಸಿನೂ ಹಾಕೋಬಹುದು. ಕರಿಬೇವಿನ ಸೊಪ್ಪು ಚೆನ್ನಾಗಿ ಹೆಲ್ತಿ, ಚೆನ್ನಾಗಿ ಸ್ವಲ್ಪ ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ. ಉದ್ದಿನ ಬೇಳೆ ನಂತರ ಸ್ವಲ್ಪ ಶೇಂಗಾ ಕಾಳು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಬೇಕು. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಬೇಕು. ನೋಡಿ, ಈ ತರ ಫ್ರೈ ಆಗ್ಬೇಕು. ಇವಾಗ ನಾನು ಈರುಳ್ಳಿನ ಹಾಕಿದ್ದೀನಿ, ಕ್ಯಾಮ್ರಾ ಆನ್ ಮಾಡಿದ್ದಿಲ್ಲ, ಈರುಳ್ಳಿ ಹಾಕಿರೋದು ಬಂದಿಲ್ಲ. ನೋಡಿ, ಇವಾಗ ಫ್ರೈ ಆಗಿದೆ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂತಾನೆ ಇರಬೇಕು. ಆಮೇಲೆ ಇದ್ರ ಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಫ್ರೈ ಆಗಿದೆ. ಇದಾದ್ಮೇಲೆ ನಾನು ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ಎಷ್ಟು ನಾನು ಒಂದೇ ಕೊಯ್ಕೊಂಡಿದ್ನಲ್ವಾ ಹೆಚ್ಚಿಟ್ಟಿದ್ದು, ಅದು ಒಂದೇ ನಾನು ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. 1 ಬೇಕಂದ್ರೆ 1, 2 ಬೇಕಂದ್ರೆ 2. ನಾನು 1 ಬೌಲ್ ರೈಸ್ಗೆ 1 ಆಲೂಗಡ್ಡೆ ಹಾಕ್ತಾ ಇದ್ದೀನಿ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ, ಟೊಮೊಟೊನ ಹಾಕಿದ್ದೀನಿ. ಇವಾಗ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಲೂಗಡ್ಡೆ ಗಟ್ಟಿ ಆಗಿರುತ್ತಲ್ವಾ, ಬೇಯಿಸಿದ್ದಲ್ಲ, ಹಸಿ ಆಲೂಗಡ್ಡೆ ಹಾಕಿದ್ದೀವಿ, ಅದು ಚೆನ್ನಾಗಿ ಬೇಯಬೇಕು. ಎಣ್ಣೆಯಲ್ಲಿನೇ ಬೇಯಿಸ್ಬೇಕು, ಫ್ರೈ ಮಾಡಬೇಕು. ಎಲ್ಲದನ್ನು ಮೆತ್ತಗಾಗುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ. ನೋಡಿ, ಗಟ್ಟಿಯಾಗಿರುತ್ತಲ್ವಾ, ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಮತ್ತೆ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಿದ್ದೀನಿ. ಈ ತರ ನಾನು ಉದುರಿಸ್ತೀನಿ. ಸ್ವಲ್ಪ ಚಿಟಿಕೆ ಎಷ್ಟು ಹಾಕಿದ್ರೆ ಸಾಕು, 1/2 ಟೀ ಸ್ಪೂನ್ ಅಂತಾರಲ್ವ, ಆ ಥರ ಹಾಕಿದ್ರೆ ಸಾಕು. ಆ ಡಬ್ಬಿ ಇದೆಯಲ್ವಾ, ನಾನು ತುಂಬ ವರ್ಷದ್ದು, ನಾನು ಅದೇ ಯೂಸ್ ಮಾಡೋದು. ಸ್ಪೂನ್ಗೆಲ್ಲ ಯೂಸ್ ಮಾಡೋಲ್ಲ, ಕಡಿಮೆ ಯೂಸ್ ಮಾಡಿದ್ರು ಅಂಜಾದ್ಮೇಲೆ ಹಾಕ್ಬಿಡ್ತೀನಿ ನಾನು. ಇದು ಇವಾಗ ಚೆನ್ನಾಗಿ ಬೆಂದಿದೆ. ನೋಡಿ, ಈ ತರ ಕಲರನ್ನು ಬಿಟ್ಟಿದೆ. ನೋಡಿ, ಈ ತರ
ಫ್ರೈ ಆದ್ರೆ ಸಾಕು. ತುಂಬಾ ಚೆನ್ನಾಗಿ ಬೆಂದಿದೆ. ರೈಸ್ ನೀವು ರಾತ್ರಿದಿದ್ರೆ ರಾತ್ರಿದನ್ನು ಹಾಕ್ಬೋದು, ಇಲ್ಲಾಂದ್ರೆ ಬಿಸಿ ಅನ್ನ ಮಾಡ್ಕೊಂಡು ನೀವು ಹಾಕಿದ್ರು ಹಾಕ್ಬೋದು. ನಿಮ್ಗೆ ಯಾವ ತರ ಅನುಕೂಲ ಆಗುತ್ತೆ ಆ ತರ ಮಾಡ್ಬೋದು. ಮಕ್ಕಳಿಗೆ ಸ್ಕೂಲಿಗೆ ಟಿಫಿನ್ ಕಟ್ಟೋಕ್ಕೂ ಚೆನ್ನಾಗಿರುತ್ತೆ ಇದು ಆಲೂಬಾತು. ಮತ್ತೆ ಬ್ಯಾಚುಲರ್ ಇರ್ತಾರಲ್ವಾ, ಅವರಿಗೂ ಪಟಾಪಟ್ ಆಫೀಸ್ಗೆ ಹೋಗ್ತಾರಲ್ಲ, ಮತ್ತೆ ಇಲ್ಲಾಂದ್ರೆ ಸಾಯಂಕಾಲ ಬಂದ್ಬಿಟ್ಟು ಏನ್ ತಿನ್ನೋದು ಅಂದ್ಬಿಟ್ಟು ಯೋಚನೆ ಮಾಡ್ತಿದ್ರೆ ಈ ತರನು ಮಾಡ್ಕೊಂಡು ತಿನ್ಬೋದು. ಎಲ್ಲದಕ್ಕೂ ಅರ್ಜೆಂಟ್ ಆಗಿ ಮಾಡ್ಬೇಕಂದ್ರೆ ಇದು ಚೆನ್ನಾಗಿದೆ ಆಲೂಬಾತು. ಮತ್ತೆ ಇದಕ್ಕಿಂತ ಒಂದು ಈಸಿ ಆಗಿದೆ, ಅದು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ, ನಾನು ಹೇಳ್ಕೊಡ್ತೀನಿ ಹೇಗ್ ಮಾಡೋದು ಅಂತ. ಇದ್ರಕ್ಕಿಂತನೂ ಇದು ಇನ್ನೂ 10 ನಿಮಿಷ ಆಗುತ್ತೆ, ಅದು 5 ನಿಮಿಷದಲ್ಲಿ 2 ನಿಮಿಷದಲ್ಲಿ ಆಗ್ಬೋದು ಅನ್ಸುತ್ತೆ ನೋಡಿ, ಅಷ್ಟು ಈಸಿ ಆಗಿದೆ. ಇದ್ರಕ್ಕಿಂತನೂ ರುಚಿಯಾಗೂ ಇರುತ್ತೆ, ತುಂಬಾ ಇಂಗ್ರೀಡಿಯೆಂಟ್ಸ್ ಕಮ್ಮಿ ಇರುತ್ತೆ, ರುಚಿ ಅಂದ್ರೆ ಬೊಂಬಾಟ್ ಆಗಿರುತ್ತೆ ಅಂತ ವಿಡಿಯೋ, ಸಿಂಪಲ್ ವಿಡಿಯೋ ತಗೊಂಡ್ ಬರ್ತೀನಿ. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದ್ಬರೋ ವಿಡಿಯೋ ವೀಕ್ಷಿಸಿ. ರಾತ್ರಿ ಉಳಿದಿರೋದು 1 ಬೌಲ್ ರೈಸ್ ಇತ್ತು, ನಾ ಅದೇ ರೈಸ್ ಇಂದ ಹಂಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. 1 ಬೌಲ್ ಇದೆ ನೋಡಿ, ಈಗೆಲ್ಲ ಬೆಂದಿದೆ. ನಾನು ಇದಕ್ಕೆ ರೈಸ್ ಹಾಕ್ತಾ ಇದ್ದೀನಿ. 1 ಬೌಲ್ ರೈಸ್ ಇತ್ತಲ್ವಾ, ದೊಡ್ಡ ಬೌಲ್ ಇಂದ ಇತ್ತು, ಆ ದೊಡ್ಡ ಬೌಲ್ ಇಂದ ಇರೋ ರೈಸ್ ಅನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಬಿಸಿ ಆಗ್ಬೇಕದು, ತಣ್ಣಗಿತ್ತಲ್ವಾ ರಾತ್ರಿ ರೈಸು, ಚೆನ್ನಾಗಿ ಮಿಕ್ಸ್ ಮಾಡೋ ಟೈಮಲ್ಲಿ ಅದು ಬಿಸಿ ಆಗುತ್ತೆ. ಬಿಸಿ ಆಗೋವರೆಗೂ ಮಿಕ್ಸ್ ಮಾಡ್ತಾನೆ ಇರ್ಬೇಕು. ಯಾವಾಗ ನಿಂಬೆ ರಸ ಹಾಕ್ಬೇಕಂದ್ರೆ ಲಾಸ್ಟ್ ಅಲ್ಲಿ ಹಾಕ್ಬೇಕು ನಿಂಬೆ ರಸನ, ಇವಾಗೆ ಹಾಕೋದ್ ಬೇಡ. ಎಲ್ಲ ಮಿಕ್ಸ್ ಆದ್ಮೇಲೆ ಅದನ್ನ ನಿಂಬೆ ರಸ ಮೇಲೆ ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಇದ್ರ ಮೇಲೆ ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನಿಂಬೆ ರಸ, ಆಮೇಲೆ ಎಲ್ಲ ಮಿಕ್ಸ್ ಆದ್ಮೇಲೆ ನಿಂಬೆ ರಸವನ್ನು ಸರ್ವ್ ಮಾಡೋದಷ್ಟೇ ನೋಡಿ. ಇವಾಗೆಲ್ಲ ಮಿಕ್ಸ್ ಮಾಡಿದೆ ನೋಡಿ, ಈ ತರ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂದ್ರೆ ಇದ್ರ ರುಚಿ, ನೀವು ಮನೇಲಿ ಟ್ರೈ ಮಾಡ್ಬಿಟ್ಟು ರುಚಿ ನೋಡ್ಬಿಟ್ಟು ನನಗೆ ಕಮೆಂಟ್ಸ್ ಮಾಡಿ, ಅವಾಗ್ಲೇ ಗೊತ್ತಾಗೋದು. ನಾನಿಲ್ಲಿ ನಿಮ್ಗೆ ಹೇಳ್ತಾ ಇದ್ರೆ ಗೊತ್ತಾಗಲ್ಲ. ಬ್ಯಾಚುಲರ್ ಆಲೂಬಾತ್ ನೀವೊಂದ್ಸಲ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ಬ್ಯಾಚುಲರ್ ಆಲೂಬಾತ್ ಈ ರೆಸಿಪಿ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಈ ಆರೋಗ್ಯ ಸಂಜೀವಿನಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಗಾಯ್ಸ್. ಮುಂದಿನ ವಿಡಿಯೋದಲ್ಲಿ ಫಿಗರ್ ರೈಸ್ ತಪ್ಪದೆ ವೀಕ್ಷಿಸಿ, ಆ ವಿಡಿಯೋನು ಶೀಘ್ರದಲ್ಲಿ ಬರುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.